ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಷಡ್ತಿಲ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಏಕಾದಶಿಯ ಮಹತ್ವವೇನಿದೆ, ಇನ್ನು ಪಾಲನೆಯ ಸಮಯ ಹಾಗೆ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಕೂಡ ಈಗಾಗಲೇ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರು ಅದರ ಬಗ್ಗೆ ಮಾಹಿತಿಯನ್ನು ನೋಡಿಲ್ಲ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ, ನೀವು ಕ್ಲಿಕ್ ಮಾಡಿ ಮಾಹಿತಿಯನ್ನು ನೋಡಬಹುದು. ಇನ್ನು ಇದೇ ವಿಡಿಯೋದಲ್ಲಿ ಮತ್ತೊಮ್ಮೆ ಪಾಲನೆಯ ಸಮಯವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ, ಹಾಗೆ ಮಹತ್ವವನ್ನು ಕೂಡ ತಿಳ್ಕೊಳ್ಳೋಣ. ಜನವರಿ 13ನೇ ತಾರೀಕು ಅಂದರೆ ಇವತ್ತು ನಾವು ಮಂಗಳವಾರ ನಾವು ದಶಮಿ ಆಚರಣೆಯನ್ನು ಮಾಡ್ತಿದ್ದೀವಿ. ಈಗಾಗಲೇ ನಾನು ದಶಮಿಯ ಒಂದು ದಿನ ಯಾವ ರೀತಿ ರಾತ್ರಿ ಹೊತ್ತಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಾಳೆ ದಿನ ಏಕಾದಶಿಯ ಸಂಕಲ್ಪವನ್ನು ಮಾಡ್ಕೊಳ್ಳಿ, ನಾಳೆ ಏಕಾದಶಿಯ ಸಂಪೂರ್ಣ ಆಚರಣೆಯನ್ನು ಮಾಡ್ಕೊಳ್ಳಿ. ಹಾಗೆ ಪೂಜಾ ಸಮಯವನ್ನು ನೋಡಿದಾಗ ಬೆಳಗ್ಗೆ 6:51 ಸೂರ್ಯೋದಯ ಇದೆ. ಹಾಗಾಗಿ ಅದರ ನಂತರ ನೀವು ನಮಗೆ ಧನಸ್ಸು ಲಗ್ನ ಪ್ರಾಪ್ತಿ ಇರೋದ್ರಿಂದ ನಾವು ಗುರುವಿನ ಒಂದು ಲಗ್ನ, ಹಾಗಾಗಿ ವಿಷ್ಣು ದೇವರ ಪೂಜೆಗೆ ಬಹಳ ವಿಶೇಷ. ಹಾಗೆ ಅರುಣೋದಯ ಆದಮೇಲೆ ನಾವು ಒಂದು ಉಪವಾಸದ ಸಂಕಲ್ಪವನ್ನು ಅಂದರೆ ಏಕಾದಶಿ ಆಚರಣೆಯ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡ್ಕೊಳ್ಬಹುದು. ಹಾಗೆ ಬಹಳಷ್ಟು ಜನ ಹಬ್ಬಗಳಿಗಾಗಿ ತಯಾರಿ ಅಂದರೆ ದೇವರ ವಿಗ್ರಹಗಳಾಗಿರ್ಬೋದು ಎಲ್ಲವನ್ನು ಕೂಡ ಶುದ್ಧಿ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೀವು ಉಪವಾಸದ ಸಂಕಲ್ಪವನ್ನು ಮಾಡಿ ದೇವತಾ ಒಂದು ಪೂಜೆ ಸಾಮಗ್ರಿಗಳನ್ನು ಕೂಡ ನೀವು ಮೊದಲೇ ಶುದ್ಧವನ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಏಕಾದಶಿ ದಿನ ಶುದ್ಧ ಮಾಡಿ ನಂತರ ದ್ವಾದಶಿಗೂ ಕೂಡ ಪೂಜೆಗಳನ್ನು ಮಾಡ್ಕೊಳ್ಬೋದು. ಯಾರೆಲ್ಲ ದೇವತಾ ವಿಗ್ರಹಗಳನ್ನು ಹಬ್ಬಕ್ಕಾಗಿ ತೊಳಿಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಖಂಡಿತವಾಗ್ಲೂ ಏಕಾದಶಿ ದಿನ ಶುದ್ಧ ಮಾಡ್ಕೊಳ್ಬೋದು. ಯಾರಿಗೆ ಬೆಳಗ್ಗೆ 6:51 ಪೂಜೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು 10 ಗಂಟೆ ಒಳಗಾಗಿ ಪೂಜೆ ಒಂದು ಸಮಯ ಇರುತ್ತೆ, ಈ ಸಮಯದ ಒಳಗಾಗಿ ಸಾಧ್ಯ ಆದಷ್ಟು ಪೂಜೆಗಳನ್ನು ನೀವು ಮಾಡ್ಕೊಳ್ಳಿ. ಇನ್ನು ಅದಾದ ನಂತರ ಹಬ್ಬದ ದಿನ ಅಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ನಮಗೆ ದ್ವಾದಶಿ ಇರುತ್ತೆ. ಹಾಗಾಗಿ ಬಹಳ ವಿಶೇಷ. ಅವತ್ತಿನ ದಿನ ನಮಗೆ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿ ದಾನವನ್ನು ಕೊಡಲಿಕ್ಕೂ ಕೂಡ ಉತ್ತಮವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು. ಷಡ್ತಿಲ ಏಕಾದಶಿಯ ಮಹತ್ವವೇನಿದೆ, ವ್ರತಕಥೆ ಏನಿದೆ ಅಂತ ತಿಳ್ಕೊಳ್ಳೋಣ. ಪದ್ಮ ಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬಳು ಬ್ರಾಹ್ಮಣ ವಿಧವಿದ್ದಳು. ಅವಳು ವಿಷ್ಣು ದೇವರನ್ನು ತುಂಬ ಆರಾಧನೆಯನ್ನು ಮಾಡ್ತಿದ್ಲು. ವಿಷ್ಣುವಿನ ಯಾವುದೇ ಪೂಜೆ ಆಗಲಿ ಉಪವಾಸ ಆಗಲಿ ತಪ್ಪಿಸ್ತಿರಲಿಲ್ಲ. ಉಪವಾಸವನ್ನು ಮಾಡಿದ್ದರಿಂದ ಆಕೆಯ ದೇಹ ಶುದ್ಧಿಯಾಯಿತು. ಜೊತೆಗೆ ಶ್ರೀ ವಿಷ್ಣುವಿನ ಭಕ್ತಿಯಾದ ನನಗೆ ಮೋಕ್ಷ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅವಳು ನಂಬಿದ್ದಳು. ಆದರೆ ಅವಳು ತನ್ನ ಜೀವಿತಾವಧಿಯಲ್ಲಿ ಯಾರಿಗೂ ಕೂಡ ಆಹಾರವನ್ನು ದಾನ ಮಾಡಿರಲಿಲ್ಲ. ಆ ಮಹಿಳೆ ತನ್ನ ಮರಣದ ನಂತರ ವೈಕುಂಠವನ್ನು ತಲುಪಿದಾಗ ಅಲ್ಲಿ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು. ವಿಷ್ಣುವಿನ ಪ್ರತಿಯೊಂದು ಪೂಜೆ ಪುನಸ್ಕಾರ ಏನು ಮಾಡಿದರೂ ಕೂಡ ವೈಕುಂಠದಲ್ಲಿ ಅವಳಿಗಾಗಿ ಒಂದು ಖಾಲಿ ಗುಡಿಸಲು ಮಾತ್ರ ನೀಡಲಾಗಿತ್ತು. ನಂತರ ಆ ಮಹಿಳೆಗೆ ತುಂಬ ದುಃಖ ಆಯಿತು. ಶ್ರೀ ವಿಷ್ಣು ದೇವರ ಬಳಿ ಹೋಗಿ, ನಾನು ನಿನ್ನ ಭಕ್ತೆ, ಪ್ರತಿಯೊಂದು ಉಪವಾಸವನ್ನು ಆಚರಣೆ ಮಾಡ್ತಿದ್ದೆ, ಪೂಜೆ ನಿಯಮಗಳನ್ನು ಚಾಚೂ ತಪ್ಪದೆ ನಾನು ಪಾಲಿಸ್ತಿದ್ದೆ, ನನಗೆ ಯಾಕೆ ಬರೀ ಖಾಲಿ ಗುಡಿಸಲು ಸಿಕ್ಕಿದೆ, ಹೀಗಂತ ವಿಷ್ಣು ದೇವರ ಬಳಿ ಅವಳು ಕೇಳ್ತಾಳೆ. ಆಗ ವಿಷ್ಣು ದೇವರು ಅವಳಿಗೆ ಹೇಳ್ತಾಳೆ, ನೀನು ಬರೀ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದೀಯ, ನಿನ್ನ ಪೂಜೆಯ ಫಲದಿಂದನೇ ನೀನು ವೈಕುಂಠಕ್ಕೆ ಈಗ ಬಂದಿರೋದು. ಆದರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಕೂಡ ಏನನ್ನೂ ದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಅಂತ ವಿಷ್ಣು ಭಗವಂತ ಅವಳಿಗೆ ಹೇಳ್ತಾರೆ. ಇದರ ಜೊತೆನೆ ನಾನು ಒಮ್ಮೆ ನಿನ್ನ ಉದ್ಧಾರಕ್ಕಾಗಿಯೇ ನಾನು ನಿನ್ನ ಮನೆಗೆ ಭಿಕ್ಷೆಯನ್ನು ಕೇಳಲು ಬಂದಿದ್ದೆ, ಆದರೆ ನೀನು ಆಹಾರವನ್ನು ನೀಡೋ ಬದಲಿಗೆ ನನಗೆ ಮಣ್ಣಿನ ಮುದ್ದೆಯನ್ನು ನೀಡಿದೆ. ಹಾಗಾಗಿ ನಿನಗೆ ವೈಕುಂಠದಲ್ಲಿ ಸ್ಥಾನ ಅಂತೂ ದೊರಕಿದೆ, ಗುಡಿಸಲಂತೂ ದೊರಕಿದೆ, ಆದರೆ ನಿನಗೆ ತೃಪ್ತಿ ಸಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ಆಗ ಈ ಮಾತನ್ನು ಕೇಳಿದಂಥ ಮಹಿಳೆಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಆಕೆ ನಾನು ಮಾಡಿದ ಈ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳ್ತಾಳೆ. ಆಗ ಶ್ರೀಹರಿಯು ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗೋಕ್ಕೆ ಬರ್ತಾರೆ. ಅವರನ್ನು ನಿನ್ನ ಗುಡಿಸಲಿಗೆ ನೀನು ಆಹ್ವಾನವನ್ನು ಮಾಡಬೇಕು. ನಂತರ ಅವರು ಷಡ್ತಿಲ ಏಕಾದಶಿಯ ಉಪವಾಸದ ಕಥೆಯ ಬಗ್ಗೆ ಹೇಳುವವರಿಗೂ ಕೂಡ ಅವರಿಗೆ ನಿನ್ನ ಗುಡಿಸಲಿನ ಬಾಗಿಲನ್ನು ತೆರಿಬೇಡ ಅಂತ ಹೇಳ್ತಾರೆ. ಅದರಂತೆಯೇ ದೇವಕನ್ಯೆಯರು ಬಂದಾಗ ಆ ಮಹಿಳೆ ಅವರನ್ನು ತನ್ನ ಗುಡಿಸಲಿಗೆ ಆಹ್ವಾನವನ್ನು ಮಾಡಿ, ನೀವು ನನಗೆ ಷಡ್ತಿಲ ಏಕಾದಶಿಯ ಉಪವಾಸದ ಕಥೆಯ ಬಗ್ಗೆ ಹೇಳುವವರೆಗೂ ಕೂಡ ನಾನು ಈ ಗುಡಿಸಲಿನ ಬಾಗಿಲನ್ನು ತೆರೆಯೋಲ್ಲ ಅಂತ ಆ ದೇವಕನ್ಯೆಯರಿಗೆ ಹೇಳ್ತಾಳೆ. ಹಾಗೆ
ಅವರ ಬಳಿ ಈ ಕಥೆಯನ್ನು ಹೇಳೋಕೆ ಬೇಡಿಕೊಳ್ತಾಳೆ. ಅವರು ಷಡ್ತಿಲ ಏಕಾದಶಿಯ ಮಹತ್ವವನ್ನು ಹೇಳ್ತಾರೆ. ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಡ್ತಿಲ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಿಲಿನಲ್ಲಿ ಅವಳು ಬಯಸಿದಂತೆ ಆಹಾರ ಮತ್ತು ಐಶ್ವರ್ಯವೂ ಕೂಡ ಸಿಗುತ್ತೆ. ಜೊತೆಗೆ ವೈಕುಂಠ ಲೋಕದಲ್ಲಿ ಸಂತೋಷದಿಂದ ಅವಳು ವಾಸ ಇರ್ತಾಳೆ. ಇದು ಈ ಷಡ್ತಿಲ ಏಕಾದಶಿಯ ವ್ರತಕಥೆಯಾಗಿತ್ತು. ಇದರಿಂದ ನಾವು ಮೊದಲು ತಿಳ್ಕೊಳ್ಬೇಕು, ಯಾವಾಗಲೂ ಕೂಡ ಏಕಾದಶಿ ವ್ರತಾಚರಣೆಗಳನ್ನು ಮಾಡಿದಾಗ ಅಥವಾ ಮನೆಯಲ್ಲಿ ಮುಖ್ಯ ವ್ರತಗಳನ್ನು ಮಾಡಿದಾಗ ಒಂದು ದಾನಗಳನ್ನು ಕೊಡುವಂಥದ್ದು ಬಹಳನೇ ಅವಶ್ಯಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಅಷ್ಟೇ ಈ ಬಾರಿ ಷಡ್ತಿಲ ಏಕಾದಶಿಯನ್ನು ನಾಳೆ ದಿನ ಆಚರಣೆಯನ್ನು ಮಾಡಿ ಒಂದು ಮಕರ ಸಂಕ್ರಾಂತಿ ಎಂದು ವಿಶೇಷವಾಗಿ ದ್ವಾದಶಿ ಇರೋದ್ರಿಂದ ದ್ವಾದಶಿ ದಿನವೂ ಕೂಡ ನಾವು ದಾನವನ್ನು ಕೊಡ್ಬೋದು. ಇನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಕಾದಶಿ ದಿನ ಸಂಪೂರ್ಣ ಉಪವಾಸ, ಸಾಧ್ಯ ಆಗಲ್ಲ ಅನ್ನೋರು ಹಾಲು ಹಣ್ಣು ಆಹಾರಗಳನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಇನ್ನು ಮರುದಿನ ಪಾರಣೆ ಇರುತ್ತೆ. ಹಾಗಾಗಿ ದ್ವಾದಶಿ ದಿನ ಅಂದರೆ ಮಕರ ಸಂಕ್ರಮಣ ದಿನ, ಉತ್ತರಾಯಣ ಪುಣ್ಯಕಾಲ, ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಕೂಡ ಮಾಡಿ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಊಟವನ್ನು ಮಾಡ್ಬೋದು, ಅಂದರೆ ಪಾರಣೆಯನ್ನು ಮಾಡಬಹುದು, ಉಪವಾಸವನ್ನು ಮುರಿಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಮಯ ಅಂತ ಹೇಳೋದಾದರೆ 6:59 ನಂತರ ನೀವು ಪಾರಣೆಯನ್ನು ಮಾಡ್ಕೊಳ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಪಾರಣೆಯ ಸಮಯ ಮತ್ತು ಸೂರ್ಯೋದಯದ ಸಮಯ ಸ್ವಲ್ಪ ಹಿಂದೆ ಮುಂದೆ ಆಗೋ ಕಾರಣವಾಗಿ 6:59 ಅಂತ ಹೇಳಿದ್ದೀನಿ. ಹಾಗಾಗಿ 6:59 ನಂತರ ನೀವು ಊಟವನ್ನು ಕೂಡ ಮಾಡ್ಬೋದು. ಇನ್ನು ಹರಿವಾಸರ ಏನೂ ಕೂಡ ಇಲ್ಲ. ಹಾಗಾಗಿ ನೀವು 10:30 ಒಳಗಡೆ ಅಸಾಧ್ಯ ಆದಷ್ಟು ಪೂಜೆಯನ್ನು ಮಾಡಿ ಒಂದು ಊಟವನ್ನು ಮಾಡಿ. ಹಾಗೆ ದಾನದ ವಿಚಾರವಾಗೂ ಕೂಡ ಮಾಹಿತಿಗಳನ್ನು ತಿಳ್ಕೊಳ್ಬಿಡೋಣ. ದಾನವನ್ನು ಕೊಡುವಂಥವ್ರು ಸಾಧ್ಯವಾದಷ್ಟು ಬೆಳಗ್ಗೆ ಒಂದು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲೇ ಎಲೆ, ಅಡಿಕೆ, ತಾಂಬೂಲ ಎಲ್ಲವನ್ನು ಕೂಡ ಇಟ್ಟು ಯಾವ ಒಂದು ವಸ್ತುವನ್ನು ದಾನವಾಗಿ ಕೊಡಬೇಕು ಅಂತಿದ್ದೀರಾ, ಅಂದರೆ ಈ ಒಂದು ಷಡ್ತಿಲ ಏಕಾದಶಿಯಲ್ಲಿ ವಿಶೇಷವಾಗಿ ಎಳ್ಳನ್ನು ದಾನವಾಗಿ ಕೊಡಬೇಕಾಗತ್ತೆ. ಹಾಗಾಗಿ ಆ ಪೂಜೆಯ ಜೊತೆಗೇ ಎಳ್ಳನ್ನು ದಾನವಾಗಿ ಕೊಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ನೀವು ಎತ್ತಿಟ್ಟು ನಂತರ ಪಾರಣೆ ಎಲ್ಲ ಮುಗಿಸ್ಕೊಂಡು ಹೋಗೂ ಕೂಡ ನೀವು ದಾನವಾಗಿ ಕೊಡಬಹುದು, ಅಥವಾ ಅದಕ್ಕೂ ಮುಂಚೆನೂ ಕೂಡ ಹೋಗಿ ನೀವು ದಾನವನ್ನು ಕೊಡ್ಬೋದಾಗಿದೆ. ಇನ್ನು ಎಳ್ಳನ್ನು ಸಾಮಾನ್ಯವಾಗಿ ಯಾರು ಕೂಡ ಕೈಯಲ್ಲಿ ತೆಗೆದುಕೊಳ್ಳಲ್ಲ, ಬಹಳ ಜನ ತೆಗೆದುಕೊಳ್ಳಲ್ಲ, ಪುರೋಹಿತರಾಗಿರ್ಬೋದು ತೆಗೆದುಕೊಳ್ಳಲ್ಲ. ಅದರ ಬದಲಾಗಿ ಈ ಬಾರಿ ನಮಗೆ ಸಂಕ್ರಾಂತಿ ಬಂದಿರೋದ್ರಿಂದ ಇನ್ನೂ ವಿಶೇಷವಾಗಿರೋದ್ರಿಂದ ನಾವು ಎಳ್ಳು ಮತ್ತು ಬೆಲ್ಲ ಹಾಗೆ ತುಪ್ಪವನ್ನು ಇಟ್ಟು ಕೂಡ ದಾನವಾಗಿ ಕೊಟ್ಟರೆ ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ತಾರೆ. ಹಾಗಾಗಿ ದಾನವಾಗಿ ಈ ರೀತಿಯಲ್ಲೂ ಕೂಡ ನೀವು ಕೊಡ್ಬೋದು. ಹಾಗೆ ದಾನವನ್ನು ಕೊಡಬೇಕಾದ್ರೆ ನೀವು ತುಳಸಿ ದಳವನ್ನು ಇಟ್ಟು ದಾನವಾಗಿ ಕೊಟ್ಟರೆ ಬಹಳ ವಿಶೇಷ. ಇನ್ನು ಅದಕ್ಕೂ ಕೂಡ ಕೆಲವರು ಕಮೆಂಟ್ ಮಾಡ್ತೀರಾ, ಅಂದರೆ ಎಳ್ಳನ್ನು ಕೆಲವರು ದಾನವಾಗಿ ತೆಗೆದುಕೊಳ್ಳಲ್ಲ ಅಂತ, ಅದಕ್ಕಾಗಿ ಹೇಳಿರೋದು. ಎಳ್ಳಿನ ಜೊತೆಗೆ ತುಪ್ಪ ಬೆಲ್ಲವನ್ನು ಇಟ್ಟು ದಾನವಾಗಿ ಕೊಟ್ಟರೆ ಖಂಡಿತ ತೆಗೆದುಕೊಳ್ತಾರೆ. ಅಥವಾ ತೆಗೆದುಕೊಳ್ಳಲ್ಲ ಅಂದರೂ ಕೂಡ ಎಳ್ಳೆಣ್ಣೆಯನ್ನು ಕೂಡ ನೀವು ದಾನವಾಗಿ ಕೂಡ ಕೊಡ್ಬೋದು. ಆದರೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡಿ. ಪ್ರತಿಯೊಬ್ಬರು ಕೂಡ ಷಡ್ತಿಲ ಏಕಾದಶಿ ಆಚರಣೆಯನ್ನು ಮಾಡಿ ಸಂಪೂರ್ಣವಾಗಿ ಭಗವಂತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.